ಈಗ ಇಲ್ಲ ಫಸ್ಟ್ ನೀರ್ ಹಾಕಿ ಓಕೆ ಇಲ್ಲಿ ನೋಡಿ ಚಿಕನ್ದು ನೀರು ಇದು ಬೇಯಿಸ್ಕೊಂಡ್ರೆ ನೀರು ಇದು ಚೆನ್ನಾಗಿ ಇದನ್ನ ಬಿಸಾಕ್ಬಿಟ್ಟಿರ ಆಮೇಲೆ ಇದು ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿರೋದು. ಇದು ನಾಟಿ ಕೋಳಿ ಸ್ಟೈಲಲ್ಲಿ ಮಾಡೋರ್ಗೆ ಈ ತರ ಕಬಾಬ್ಗೆ ರೆಡಿ ಆಗ್ತಾ ಇದೆ. ಇದು ಕಬಾಬ್ಗೆ ಹಾಕ್ತಾವ್ರೆ ಕೊಂಡು 3 ಜನ ಸೇರ್ಕೊಂಡು ಬಿರಿಯಾನಿ ಮಾಡ್ತಾವ್ರೆ. ಅದೇ ಸ್ಪೆಷಲು ಬಿರಿಯಾನಿ ಮತ್ತೆ ಇನ್ನೇನು ಕಬಾಬು. ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ತಾವ್ರೆ. ಇದು ಎಲ್ಲರೂ ಕುತ್ಕೊಂಡು ಊಟ ಮಾಡೋದ್ರಲ್ಲಿರೋ ಮಜಾ ಜಲ್ವೆ ಯಾವ್ದ್ರಲ್ಲೂ ಇಲ್ಲ. ನಮ್ಮ ಮಂಜಮ್ಮವ್ರ ಮನೆ ಏನ್ ಸ್ಪೆಷಲ್ ಗೊತ್ತಾ? ಎಲ್ಲಾರು ಸೇರ್ಕೊಂಡು 3 ಜನ ಸೇರ್ಕೊಂಡು ಬಿರಿಯಾನಿ ಮಾಡ್ತಾವ್ರೆ. ಅದೇ ಸ್ಪೆಷಲು ಬಿರಿಯಾನಿ ಮತ್ತೆ ಇನ್ನೇನು ಕಬಾಬು. ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ತಾವ್ರೆ. ಇದು ನಮ್ಮ ನಾದ್ನಿ ಸಿಂಚು ಅವರು, ಇದು ನನ್ನ ತಂಗಿ ಅಂಜುಮ, ಇದು ನಮ್ಮ ಅಮ್ಮ ಶ್ವೇತಮ್ಮ, ಶ್ರೇಯಾ ಪುಟ್ಟಿ, ಆರು ಪುಟ್ಟಿ, ಮಂಜಮ್ಮ. ಈಗ ಬಿರಿಯಾನಿಗೆ ಏನು ಕುಯ್ಕೋತಾರೆ ಹೇಳಿ? ಬೆಳ್ಳುಳ್ಳಿ ಬಿಡಿಸ್ಕೊತಿದೀವಿ, ಸಾಂಬಾರ್ ಸೊಪ್ಪು ಇಷ್ಟೆಲ್ಲ ಬೇಕಾ? ನಾಟಿ ಸಾಂಬಾರ್ ಸೊಪ್ಪು ಚೆನ್ನಾಗದೆ. ಎಲ್ಲ ಬಿಡಿಸಿಡ್ತೀನಿ, ಎಷ್ಟು ಬೇಕು ಅಷ್ಟು ಹಾಕೋದು. ಓಕೆ. ಈಗ ಇನ್ನು ಮುಂದಕ್ಕೆ ಅಡುಗೆ ಮಾಡುವ ವಿಧಾನ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಇದು ಕಬಾಬ್ಗೆ ಬೈಲರ್ ಚಿಕನ್ನು ತೊಳೆದು ಮಡ್ಕಿದ್ದಾರೆ. ಇದು ಗಟ್ಟಿ ಕೋಳಿ ಅಂತ ಹೋಗಕ್ಕೆ ಹಾಕಿದ್ದಾರೆ ಆಲ್ರೆಡಿ. ನಮ್ಮಲ್ಲಿ ಗಟ್ಟಿ ಕೋಳಿ ಅಂತ ದಪ್ಪ ಕೋಳಿ ಬರುತ್ತೆ, ಡಿಸ್ಕೋ ಕೋಳಿ ಅಂತ, ಅದು ಬಿರಿಯಾನಿಗೆ. ಇದ್ಯಾ ಮಸಾಲ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಿಳಿ ಎಳ್ಳನ್ನು ಹಾಕಿದ್ದಾರೆ. ನೆಕ್ಸ್ಟ್ ಅಮ್ಮ ಕಬಾಬ್ ಮಸಾಲ ಹಾಕ್ತಾವ್ರೆ. ನಮ್ಮಲ್ಲಿ ಈಸ್ಟರ್ನ್ ಬಳಸ್ತೀವಿ ಮತ್ತೆ ಬಟರ್ಫ್ಲೈ ಬಳಸ್ತೀವಿ. ಕಬಾಬ್ ಮಸಾಲ ಚೆನ್ನಾಗಿರುತ್ತೆ, ಟೇಸ್ಟು ಜ್ಯೂಸಿಯಾಗಿ ಬರುತ್ತೆ ಕಬಾಬ್, ಹಾಗಾಗಿ ಇದನ್ನ ಬಳಸ್ತೀವಿ. ಬಿರಿಯಾನಿಗೆಲ್ಲ ಈಸ್ಟರ್ನು. ನೆಕ್ಸ್ಟ್ ಈಗ ನಾವು 1.5 kg ಮಾಂಸಕ್ಕೆ ಮಾಡ್ತಾ ಇರೋದು 2 ಮೊಟ್ಟೆ ಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಕರಿಬೇವು ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಸ್ಪೂನು? 1.5 kg ಅಲ್ವಾ? 1.5 kg 2 ಸ್ಪೂನ್. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತೆ ನಿಂಬೆಹಣ್ಣು, ನಿಂಬೆ ಹಣ್ಣಿನ ರಸ. ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಇದೇ ಥರ ಮಾಡ್ತೀರಿ, ನಮ್ಮಲ್ಲಿ ಈ ಥರ ಮಾಡ್ತೀವಿ ಅಷ್ಟೇ, ತೋರಿಸ್ತಾ ಇರೋದು ಅಷ್ಟೇ. ಆಮೇಲೆ ಇದಕ್ಕೆ ಕಾರ್ನ್ಫ್ಲವರ್ ಬೇಕಾದ್ರೆ ಸೇರಿಸ್ಕೋಬಹುದು. ಕಾರ್ನ್ಫ್ಲವರ್ ಯಾಕಪ್ಪ ಅಂದ್ರೆ ಅದು ಗರಂ ಬರುತ್ತೆ, ಕ್ರಿಸ್ಪಿ ಆಗಿರ್ತದೆ ಅಂತ. ಮನೇಲಿ ಇಲ್ಲ, ಖಾಲಿ ಆಗುತ್ತೆ. ಕಾರ್ನ್ಫ್ಲವರ್ ನಾನೇ ಬೇಡ ಅಂತ ಬಂದೆ, ಸಾಕು ಹಿಂಗೆ ಚೆನ್ನಾಗಿರುತ್ತೆ ಅಂತ. ಇವಾಗ ಚಿಕನ್ ಮಿಕ್ಸ್ ಮಾಡ್ತೀವಿ. ಚಿಕನ್ ಮಿಕ್ಸ್ ಮಾಡಿ ಎಷ್ಟೊತ್ತು ಮಾಡಬೇಕು? ಮಿನಿಮಮ್ ಒಂದು ಅರ್ಧ ಗಂಟೆನಾದ್ರೂ ಇಡಬೇಕು. ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಮಡಗಿದ್ರೆ ಚೆನ್ನಾಗಿ ಬರುತ್ತೆ. ಅರ್ಧ ಗಂಟೆ ಮಡಗು, ಏನಾಯ್ಕಿಲ್ಲ. ಬಿರಿಯಾನಿ ಮಾಡೋ ತನಕ ಇಷ್ಟೇನೆ ಕಬಾಬ್ದು. ಓಕೆ ನೋಡಿ, ನಮ್ಮನೆ ಕಬಾಬ್ ಈ ಥರ ಮಾಡ್ತೀವಿ. ಅಂದರೆ ಈಗ ಕಲಸಿ ಒಂದು ಅರ್ಧ ಗಂಟೆ ಮಾಡ್ತೀವಿ. ಈ ಬಿರಿಯಾನಿಗೆ ಕೂಗ್ತಾ ಇದೆ, ಇನ್ನೂ ಕೂಗಿಲ್ಲ, ರೆಡಿ ಬೇಯ್ತಾ ಇದೆ. ಗಟ್ಟಿ ಕೋಳಿ ಚಿಕನ್ ಅದು. ಹೀಗೆ ನೋಡಿ, ನಮ್ಮಲ್ಲಿ ಗಟ್ಟಿ ಕೋಳಿ ಅಂತ ಬರುತ್ತೆ. ಗಟ್ಟಿ ಕೋಳಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಅಷ್ಟು ಪುಡಿ ಹಾಕ್ಬಿಟ್ಟು ಡಿಸ್ಕೋ ಕೋಳಿ ಅಂತ. ಅದಕ್ಕೆ ಈಗ ಎಣ್ಣೆ ಬಿಟ್ಟಿದ್ದಾರೆ. ಎಣ್ಣೆ ಹಾಕ್ಬಿಟ್ಟು ಏನಾಗ್ತೀಯಮ್ಮ? ಸಮಾಧಾನ. ಎಲೆ, ಸಾಂಬಾರ್ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ ಮತ್ತೆ ಮರಾಠಿ ಮೊಗ್ಗು, ಪಲಾವ್ ಎಲೆ, ಮಸಾಲೆಗಳ ಐಟಮ್ ಇದ್ದಲ್ಲ ಅದನ್ನ ಹಾಕ್ತಾವ್ರೆ. ಅದನ್ನ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಹಾಕ್ಬಿಟ್ಟು ಮೆಣಸಿನಕಾಯಿ, ಸ್ವಲ್ಪ ಹಾಕಿದೀನಿ, ಮತ್ತೆ ಇಲ್ಲಿ ಮಸಾಲೆಗೆ ಹಾಕಿದೀನಿ ಸ್ವಲ್ಪ. ಮಸಾಲೆ ಏನೇನು ಹಾಕಿದ್ಯಾ? ಸಾಂಬಾರ್ ಸೊಪ್ಪು, ಹಸಿಮೆಣಸಿನಕಾಯಿ, ಸೊಪ್ಪಕಾಯಿ, ಚಕ್ಕೆ, ಲವಂಗ, ಪುದೀನ, ಇದು ಮಸಾಲೆ ಐಟಮ್. ಈರುಳ್ಳಿ ಹಾಕೋಬೇಕು. ಇದು ನಮ್ಮನೆ ಮಾಡೋ ರೆಸಿಪಿ. ಆಮೇಲೆ ಇದನ್ನೇ ಮಾಡ್ಕೊಡಿ ಅಂತ ಏನಿಲ್ಲ, ಇಷ್ಟ ಆದರೆ ಮಾಡ್ಕೊಳ್ಳಿ. ಇದು ನಮ್ಮನೆ ನಮ್ಮಮ್ಮ ಮಾಡೋ ರೆಸಿಪಿ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಅವರು ಹಂಗೆ ಮಾಡಿದ್ರೆ ನಾನು ಮಾಡ್ಕೊಂತಾರೆ. ಅವ್ರು ಗೊತ್ತಿಲ್ಲದವ್ರು ಕಲ್ತ್ಕೊತಾರ ಅಷ್ಟೇ ಅಲ್ವಾ?
ಆರು ಕೊಟ್ಬಿಡ ಈಗೆಲ್ಲ ಮಾಡ್ತಾರೆ ಎಲ್ಲ ಮೊಬೈಲ್ಗಳು ಬಂದ್ಬಿಟ್ಟು ತುಂಬ ಎಲ್ಲ ಮಾಡ್ತಾರೆ. ಚೆನ್ನಾಗಿ ಉರಿಸ್ಬೇಕು. ಅಲ್ಲಿ ಮಾಡಿ ಹಾಕಿಟ್ಟಿಲ್ವಾ ಲಾಸ್ಟ್ ಅಲ್ಲಿ ಬಿರಿಯಾನಿ ಮಾಡಿದ್ರಲ್ಲ ಹಾಕಿಲ್ಲ. ಇನ್ಮೇಲೆ ಹಾಕ್ತಿವಿ ಅಡಿಗೆಗಳ್ದ. ಎಲ್ಲ ಚೆನ್ನಾಗಿ ಒಂದು 10 ನಿಮಿಷ ಎಲ್ಲ ಚೆನ್ನಾಗಿ ಉರತ್ತಾದ್ಮೇಲೆ ಸಾಂಬಾರ್ ಸ್ವಲ್ಪ ಟೊಮೊಟೊ ನಾನು ವಿಡಿಯೋ ಕಟ್ ಮಾಡ್ಕೊಂಡಿರ್ತೀನಿ, ನೀವು ಚೆನ್ನಾಗಿ ಉರತ್ತಿಸ್ಕೊಳ್ಳಿ. ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿರ್ತೀನಿ. ಹೀಗೆ ರುಚಿ ಟೊಮೊಟೊ ಮಿಕ್ಕಾಗ್ಲಿ ಅಂತ. ಓಕೆ, ಚೆನ್ನಾಗಿ ಉರತ್ತಿಸ್ಕೊಂಡಾದ್ಮೇಲೆ ಮಸಾಲೆಯನ್ನು ಹಾಕೋಬೇಕು. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೆ ಚಿಕನ್ ಹಾಕೊಳ್ಳೋದು. ಓಕೆ ಓಕೆ. ಆಲ್ಮೋಸ್ಟ್ ಲೇಡೀಸ್ ಎಲ್ಲ ಆಲ್ಮೋಸ್ಟ್ ನೋಡ್ತೀರಿ ಅಂತ ಅನ್ಕೋತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡ್ಬೇಕು. ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಈ ಚಿಕನ್ನ ಹಾಕೊಳ್ಳೋದು ಅಷ್ಟೇ. ಒಲೆ ಸ್ವಲ್ಪ ಚಿಕ್ಕದಾಗ್ಬಿಟ್ಟದೆ. ಉರಿ ಬೇಗ ಹತ್ತುತ್ತೆ ಎಲ್ಲ. ಚಿಕ್ಕ ಒಲೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು. ಅದು ಉರಿ ಬೇಗ ಆದ್ರೆ ಬೇಗ ಬೇಯ್ತದೆ. ಆರ್ಕೆಯಲ್ಲಿ ಅಡಿಗೆ ಆಳಕೆ ಮಾಡ್ಬೇಕು, ಅವೆಲ್ಲ ಈಗ ಚಂದ ಇಲ್ಲ ಏನಾಯ್ತದೆ ಗೊತ್ತಾ, ಕಮ್ಮಿ ಉರಿ ಆದ್ರೆ ಅಕ್ಕಿ ಅನ್ನ ಬೇಯೋದು ಲೇಟ್ ಆದ್ರೆ ಒಂದ್ ಸ್ವಲ್ಪ ಮೆತ್ತಿ ಆಗ್ಬಿಡ್ತದೆ ಅನ್ನ. ಆಗೈತದೆ. ಅದಕ್ಕೆ ಪತ್ತ ಬಿಸಿನೀರ್ ಇಟ್ಟಿದೀನಿ, ಕಾಯಿಸ್ಬಿಟ್ಟು ಹಾಕಿದ್ರೆ ಬೇಗ ಮಾಡ್ಬರ್ತದೆ ಅಂತ. ಓಕೆ ಓಕೆ, ಸೂಪರ್. ಇವಾಗ ಫುಲ್ಲು ಎಣ್ಣೆ ಎಲ್ಲ ಬಿಡ್ತದೆ. ಇವಾಗ ಚಿಕನ್ ಹಾಕ್ತೇನೆ. ನಾವು ನಮ್ಮಲ್ಲಿ ಗಟ್ಟಿ ಕೋಳಿ ಅಂತ ಬರುತ್ತೆ ಅಂತ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದೀವಿ. ನಾಟಿ ಕೋಳಿ ಟೈಪ್ ಇರುತ್ತೆ ಇದು. ನಿಮ್ ಕಡೆ ಎಲ್ಲ ಬೈಲರ್ ಜಾಸ್ತಿ ಸಿಗುತ್ತೆ ಅಂದ್ರೆ ಬೈಲರ್ನ ಏನು ಬೈಲರ್ನ ಜಾಸ್ತಿ ಯೂಸ್ ಮಸಾಲೆನ ಕಲ್ಸ್ಕೊಬಿಟ್ಟು ಬೇಯಿಸ್ದಂಗೆ ಹಾಕ್ಬೋದು. ಜಾಸ್ತಿ ಯೂಸ್ ಮಾಡೋದಿಲ್ಲ ಬೈಲರ್ನ, ಕಬಾಬು ಮಾತ್ರ. ಏನಾರು ಎಮರ್ಜೆನ್ಸಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾತ್ರ. ಎಲ್ಲದಕ್ಕೂ ಗಟ್ಟಿ ಕೋಳಿ. ಇದನ್ನ ನೀರ್ನ ವೇಸ್ಟ್ ಮಾಡೋದಿಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ಹಾಕ್ತೀವಿ. ಅದೇ ಟೇಸ್ಟ್. ಚಿಕನ್ ರಸಾಲ ಅಲ್ಲೇ ಇರುತ್ತೆ. ಚಿಕನ್ ಈ ತರ ಎಲ್ಲ ನೀಟಾಗಿ ಕಲ್ಸ್ಕೊಳ್ಬೇಕು. ಮಸಾಲೆ ಎಲ್ಲ ಹಿಡಿಯೋ ತರ ಒಂದ್ ಸ್ವಲ್ಪ ಚೆನ್ನಾಗಿ ರುಚಿ ಎಲ್ಲ ಹಿಡಿಯೋ ತನಕ ಉರತಿಸ್ಬೇಕು. ನೋಡಿ ಈಗ ಚಿಕನ್ ಬೆಂದಿದೆ. ಅಂದ್ರೆ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ, ಯಾಕಂದ್ರೆ ಅವು ಲಾಂಗ್ ಆಗುತ್ತೆ ಅಂದ್ಬಿಟ್ಟು. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ಹಾಕೋಬೇಕು. ನಾವು ಬಳಸೋದು ಈಸ್ಟರ್ನ್ ಬಿರಿಯಾನಿ ಮಸಾಲ, ಯಾಕಂದ್ರೆ ಆಲ್ಮೋಸ್ಟ್ ಬೇರೆದಲ್ಲಿ ಯೂಸ್ ಮಾಡಿದೀವಿ, ಅಷ್ಟು ಕಂಫರ್ಟಬಲ್ ಅನ್ಸಿಲ್ಲ ನಮ್ಗೆ. ಈಸ್ಟರ್ನೇ ಆಲ್ಮೋಸ್ಟ್ ಕಂಫರ್ಟಬಲ್. ಆಮೇಲೆ ನಮ್ಮ ಮನೇಲಿ ನಮ್ಮ ಅಮ್ಮನೂ ಒಂದು ಮಸಾಲೆ ಮಾಡ್ತಾರೆ. ಸದ್ಯಕ್ಕೆ ಆ ಮಸಾಲೆ ಈಗ ತಂದಿಲ್ಲ, ಹಾಗಾಗಿ ಇದು ಮಾತ್ರ ಬಳಸ್ತಾ ಇದೀವಿ. ಆ ಮಸಾಲೆ ಇಲ್ಲದೆ ಹೋದಾಗ ಇದು ಇಷ್ಟನ್ನು ಬಳಸೋದು. ಈಗ 1.5 kg ನಾವು 3 ಮಸಾಲೆ ಹಾಕ್ತೀವಿ. 10 ರೂಪಾಯಿದು 3 ಮಸಾಲ. 2 ಸಾಕಾ? 2 ಸಾಕು. 2 ಸಾಕಂತ ಆಮೇಲೆ ನೋಡೋದು. ಕೂಡ 1.5 kg ಕಣಮ್ಮ ಅದು. ಮನೆ ಮಸಾಲ ಸ್ವಲ್ಪ ಹಾಕಿದ್ಯಲ್ಲ ಬಿಡು ಸಾಕು. ಮನೆದು ಎಲ್ಲ ಮಸಾಲೆ ಐಟಮ್ ಹಾಕಿದೀವಲ್ಲ, 2 ಹಾಕಿದೀವಿ. 1.5 kg ಮಾಂಸಕ್ಕೆ 2 10 ಖಾರ ರೂಪಾಯಿ ಆಗ್ಬೋದು. ಮಕ್ಕಳೆಲ್ಲ ತಿಂತಾರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಬೇಕಾದ್ರೆ ರುಚಿ ಖಾರ ನೋಡ್ಕೊಂಡು. ನಮ್ಮನೆಲ್ಲ ಮಕ್ಕಳವ್ರೆ ಅಂದ್ಬಿಟ್ಟು ಜಾಸ್ತಿ ಖಾರ ಹಾಕೊಡಲ್ಲ, ಮೀಡಿಯಮ್ಮು. ಚಿಕನ್ ಈ ತರ ಚೆನ್ನಾಗಿ ಬೆಂದಿರಬೇಕು. ಬೆಂದೈತೆ. ಆಮೇಲೆ ಘಮ ಬರ್ತೈತೆ. ಘಮ ಬರ್ತೈತೆ. ಈಗ ಬಿರಿಯಾನಿ ಫ್ಲೇವರ್ ಬರ್ತೈತೆ. ಮಸಾಲೆ ಎಲ್ಲ ಈ ತರ ಚೆನ್ನಾಗಿರ್ಬೇಕು. ಓಕೆ. ಈಗ ಇಲ್ಲ ಫಸ್ಟ್ ನೀರ್ ಹಾಕಿ. ಓಕೆ. ಇಲ್ಲಿ ನೋಡಿ ಚಿಕನ್ದು ನೀರು. ಇದು ಬೇಯಿಸ್ಕೊಂಡ್ರೆ ನೀರು. ಇದು ಚೆನ್ನಾಗಿ ಇದನ್ನ ಬಿಸಾಕ್ಬಿಟ್ಟಿದ್ರೆ ಆಮೇಲೆ ಇದು ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿರೋದು. ಇದು ನಾಟಿ ಕೋಳಿ ಸ್ಟೈಲಲ್ಲಿ ಮಾಡೋರ್ಗೆ ಈ ತರ. ಇಲ್ಲಿ ಬಿಸಿಲು ಕಾಯಿಸಿ ಇಟ್ಕೊಂಡಿದೀನಿ. ಈಗ ಬೈಲರ್ ಕೋಳಿ ಮಾಡೋರ್ಗೆ ಏನ್ ಮಾಡೋದು? ಏನಿಲ್ಲ, ಕೂಗ್ಸಂಗಿಲ್ಲ, ಏನಿಲ್ಲ, ಜೊತೆಲೆ ಮಾಡೋದೆ ಅಷ್ಟೇನೆ. ಅಂದ್ರೆ ಚಿಕನ್ ಸ್ವಲ್ಪ ಮಸಾಲೆ ಹಾಕೊಂಡು ಕಲ್ಸ್ಕೊಂಡಿರ್ಬೇಕಲ್ವಾ, ಟೇಸ್ಟ್ ಚೆನ್ನಾಗಿರುತ್ತೆ. ನೀರ್ ನೋಡ್ಕೊಂಡು ಹಾಕೊಳ್ಳಿ. ನೀರು ಹದವಾಗಿ ಹಾಕೋಬೇಕು, ಯಾಕಂದ್ರೆ ಹುಡಿಯಾಗಿ ಬರ್ಬೇಕಲ್ಲ. ರುಚಿ ಚಿಕನ್ಗೂ ಹಾಕಿದೀನಿ, ಮಸಾಲೆಗೂ ಹಾಕಿದೀನಿ. ಅಕ್ಕಿ ಹಾಕಿದ್ಮೇಲೆ ನೋಡ್ಕೊಂಡು ಹಾಕೋದು. ಈಗ ಕುದಿ ಬಂದ್ಮೇಲೆ ಅಕ್ಕಿ ಹಾಕೋದು. ಇದು ಬಿರಿಯಾನಿ ಮಸಾಲೆ ಎಲ್ಲ ಹಾಕಿರೋದು ಹೆಂಗ್ ಕಾಣ್ತೈತೆ ಅಂತ.
ಡೈಲಾಗ್ ಹೇಳು. ಏನು ರೈಸ್ ಹಾಕ್ತಾ ಇದ್ದೀನಿ ಇವಾಗ, ಕುದಿ ಬಂದೈತೆ. ಬುಲೆಟ್ ರೈಸು ಬಳಸ್ತಾ ಇದ್ದೀನಿ. ನೀವು ಅದು ಬೆಳೆಸ್ತೀರಿ ಕಮೆಂಟ್ ಮಾಡಿ. ಬಾಸುಮತಿ ಎಲ್ಲ ಬಳಸಲ್ಲ. ನಾನು ಸೊಸೈಟಿ ಹಾಕ್ತೀನಿ. ಕಬಾಬ್ಗೆ ರೆಡಿ ಆಗ್ತಾ ಇದೆ. ಇದು ಕಬಾಬ್ಗೆ ಹಾಕ್ತಾವ್ರೆ. ಬಾಗಿನ ಶ್ವೇತಮ್ಮ ಅವರು ಮೊಸರು ಬಜ್ಜಿ ರೆಡಿ ಮಾಡ್ತಾವ್ರೆ. ಬಿರಿಯಾನಿ ರೆಡಿ ಆಗಿದೆ ನೋಡಿ. ವಾವ್, ಸಖತ್ತಾಗಿ ಬಂದೈತೆ. ಟೇಸ್ಟ್ ಹೇಳ್ತೀನಿ. ಏನ್ ಮಾಡಕ್ಕೆ? ಈಗ ತಾನೇ ತಮ್ಮವ್ರು ಬಂದು ಹಾಜರಿಯಾಗಿದ್ದಾರೆ. ಶಿವಣ್ಣ ಎಲ್ರಿಗೂ ಅಟೆಂಡೆನ್ಸ್ ಆಗತ್ತೆ, ಯಾರು ಬಂದ್ರೆ ಯಾರು ಹೋದ್ರು ಅಂತ. ನಮ್ಮಮ್ಮ ಅಡುಗೆ ಮಾಡಿ ಸಾಕಾಗಿ ದಗೆಯಾಗಿ ಈಚೆಗೆ ಬಂದು ಗಾಳಿ ಹವ ತಗೋತಾರದು. ಎಲ್ಲರೂ ಕುತ್ಕೊಂಡು ಊಟ ಮಾಡೋದ್ರಲ್ಲಿರೋ ಮಜಾ ಜೊಲ್ವೆ ಅದ್ರಲ್ಲೂ ಇಲ್ಲ. ಯಾವ್ದ್ರಲ್ಲೂ ಇಲ್ಲ. ಇಂಥ ನೆಮ್ಮದಿ ಯಾವುದೇ ಕಾರಣಕ್ಕೂ ಎಲ್ಲೂ ಸಿಗಲ್ಲ. ಎಲ್ಲರೂ ಫ್ಯಾಮಿಲಿ ಜೊತೆ ಟೈಮ್ ಕೊಡಿ, ಫ್ಯಾಮಿಲಿ ಜೊತೆ ಊಟ ಮಾಡಿ, ಟೈಮ್ ಪಾಸ್ ಮಾಡಿ. ಅವ್ರು ಟೈಮ್ ಕೊಡಿ, ನಿಮ್ಗೋಸ್ಕರ ಅವರು, ಅವ್ರಿಗೋಸ್ಕರ ನೀವು. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವ್ರಿಗೋಸ್ಕರ ಟೈಮ್ ಕೊಡೋದು ಕಲಿ.